ಏಕೈಕ ಬಲಿಜನಾಂಗದ ಪರವಾಗಿ ಒಬ್ಬ ಶಾಸಕರು ಪ್ರದೀಪ್ ಈಶ್ವರ್ ಅವರು. ಈ ರಾಜ್ಯದ ಎಲ್ಲರ ಕೂಗೊಂದೇ ಒಂದು ಸಚಿವ ಸ್ಥಾನ ಕೊಡಿ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣನವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ DK ಶಿವಕುಮಾರ್ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಏನು ತಾವು ಇಡೀ ರಾಜ್ಯದಲ್ಲಿ ಸಮಾನತೆಯನ್ನು ಕಾಪಾಡಿಕೊಂಡು ಹೋಗ್ತಾ ಇದ್ದೀರೋ ಅದೇ ಒಂದು ದಿಸೆಯಲ್ಲಿ ನಮ್ಮ ಸಮಾಜ ಬಲಿಜಿಗ ಜನಾಂಗ ಸುಮಾರು 38ರಿಂದ 40 ಲಕ್ಷ ಜನ ರಾಜ್ಯದಲ್ಲಿದ್ದೇವೆ. ನಮ್ಮ ಒಕ್ಕರಳಷ್ಟೇ ಇಡೀ ರಾಜ್ಯದಲ್ಲಿ ಏಕೈಕ ಬಲಿಜನಾಂಗದ ಪರವಾಗಿ ಒಬ್ಬ ಶಾಸಕರು ಜನರಿಂದ ಆಯ್ಕೆಯಾಗಿ ಬಂದಂಥವರು ಪ್ರದೀಪ್ ಈಶ್ವರ್ ಅವರು. ಇಡೀ ರಾಜ್ಯಕ್ಕೆ ಮನಮಾತಾಗಿದ್ದಾರೆ. ಏನು ಅವರು ಬಂದ ತಕ್ಷಣ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡ್ತಾ ಇದ್ದಾರೆ. ಇಡೀ ಜನಾಂಗ ಇವತ್ತು ಕಾಂಗ್ರೆಸ್ ಪರವಾಗಿ ಬರ್ತಾ ಇದೆ ಅವರ ಮುಖೇನ. ಆ ದಿಸೆಯಲ್ಲಿ ಇಡೀ ರಾಜ್ಯದ ಎಲ್ಲರ ಕೂಗೊಂದೇ ನಮ್ಮ ಜನಾಂಗದ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಏಕೈಕ ಶಾಸಕರಿರೋದು ನಮ್ಮ ಜನಾಂಗದಲ್ಲಿ ಜನರಿಂದ ಆಯ್ಕೆಯಾಗಿ ಬಂದಂಥವರು. ಸುಮಾರು 40 ವರ್ಷಗಳಾಗಿತ್ತು. CV ವೆಂಕಟರಮಣವರ ತದನಂತರ ಕ್ಷೇತ್ರದಲ್ಲಿ ನಮ್ಮ ಜನಾಂಗದಲ್ಲಿ ಮಾನ್ಯ ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿರೋದು. ಹಾಗೆ ಏನಿವತ್ತು ನಮ್ಮ ಸಮಾಜ ತುಳಿತಕ್ಕೆ ಒಳಪಟ್ಟಿದೆ. ಇಷ್ಟು ಲಕ್ಷ ಜನ ಇದ್ರೂ ಮೇಲ್ಪಂಥಿಯವರಿಂದ. ಹಾಗೆ ಇಡೀ ರಾಜ್ಯದಲ್ಲಿ ಸಂಘಟನೆಯ ಅಧಿಕಾರರು, ಮೋಟಿವೇಶನ್ ಅಧಿಕಾರರು ಇವತ್ತು ತನ್ನದೇ ಆದಂಥ ಒಂದು ಛಾಪಿನಲ್ಲಿ ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಒಂದು ಹೆಸರುವಾಸಿಯನ್ನು ಮಾಡಿದಂಥ ಮಾನ್ಯ ಶಾಸಕರು ಏನಿವತ್ತು ತೆಲಂಗಾಣ ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಎಲ್ಲೇ ಒಂದು ಚುನಾವಣೆ ಆದ್ರೂ ಒಂದು ಮೋಟಿವೇಶನ್ ಸ್ಪೀಕರ್ ಆಗಿ ಕಳಿಸ್ಕೊಡ್ತಾ ಇದ್ದಾರೆ. ಇಡೀ ಆ ಒಂದು ದಿಸೆಯಲ್ಲಿ ಇಡೀ ಜನಾಂಗ ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ. ನಮ್ಮ ಜನಾಂಗಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಮುಂದೆ ಒಂದು ಸಂಪುಟ ವಿಸ್ತರಣೆಯಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಎಲ್ಲ ಸಮಾಜವನ್ನು ಸಮಾನತೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಜನಾಂಗಕ್ಕೆ ತೊಂದರೆ ಆಗ್ತಾ ಇಲ್ಲ. ಆ ಒಂದು ದಿಸೆಯಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳೋದಿಷ್ಟೇ, ಒಂದು ಸಚಿವ ಸಂಪುಟದಲ್ಲಿ ಆತನಿಗೊಂದು ಸಚಿವ ಸ್ಥಾನ ಕೊಟ್ಟರೆ ನಮ್ಮೆಲ್ಲ ಜನಾಂಗನೂ ನಿಮಗೆ ಋಣಿಯಾಗಿರ್ತೇವೆ. ಒಂದು ಅವಕಾಶ ಮಾಡಿಕೊಡಿ. ನಾನು ಪದೇ ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರಲ್ಲಿ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರಲ್ಲಿ ನಿಮ್ಮಿಬ್ಬರಿಗೂ ಚೆನ್ನಾಗಿದ್ದಾರೆ. ನಿಮ್ಮಿಬ್ಬರಿಗೂ ಆತನ ಕೌಶಲ್ಯಗಳು ಗೊತ್ತು, ತನ್ನ ರಾಜಕೀಯದ ಚಾಣಕ್ಯತೆಗೂ ಆತನಿಗೆ ಗೊತ್ತು, ಯಾವ ರೀತಿ ಮಾಡಬೇಕನ್ನೋದು. ಆ ಒಂದು ಇದರಲ್ಲಿ ಆತನದೇ ಆದ ಒಂದು ಕಾನ್ಸೆಪ್ಟಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ವ್ಯಾಪ್ತಿಯಲ್ಲಿ ತನ್ನ 15 ಆಂಬುಲೆನ್ಸ್ ಆಗ್ಬೋದು, ವಿಭಿನ್ನ ರೀತಿಯಲ್ಲಿ ಇವತ್ತು ಶಾಲಾ ಮಟ್ಟದಲ್ಲಿ ಒಂದು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚು ಬಡತನ ರೇಖೆಗಿಂತ ಕೆಳಗೆ ಇರುವಂಥ ಮಕ್ಕಳೇ ಅಲ್ಲಿಗೆ ಹೋಗ್ತಾ ಇರೋದು. ಅವರಿಗೆ ಬಟ್ಟೆ ಕೊಡೋದು, ಪುಸ್ತಕ ಕೊಡೋದು, ಆಮೇಲೆ ಸ್ಕಾಲರ್ಶಿಪ್ ಕೊಡೋದು, ಎಲ್ಲ ದಿಸೆಯಲ್ಲಿ ಪ್ರತಿ ಹಳ್ಳಿಗೆ ಹೋಗೋದು, ಕುತ್ಕೊಳ್ಳೋದು. ಆ ರಸ್ತೆಯಲ್ಲಿ ಯಾವುದೇ ಲೀಡ್ರು ಬೇಕಾಗಿಲ್ಲ ಅನ್ನೋ ಮಟ್ಟಕ್ಕಿಂತ ಬಿಟ್ಟು ಎಲ್ಲ ಜನಾಂಗನೂ ಲೀಡ್ರುಗಳೇ ಅನ್ನೋ ಮಟ್ಟದಲ್ಲಿ ಪ್ರತಿ ಪಕ್ಷಾತೀತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬಂದು ಇವತ್ತು ವೋಟ್ ಹಾಕೋದಕ್ಕೆ ಮಾತ್ರ ರಾಜಕಾರಣ ಅಷ್ಟೇ, ತದನಂತರ ಎಲ್ಲ ಇದೂ ಒಂದೇ ಅನ್ನೋ ದಿಸೆಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಆ ಒಂದು ದಿಸೆಯಲ್ಲಿ ನಾನು ನಿಮ್ಮಲ್ಲಿ ಕಳೆಯಿಂದ ಬೇಡ್ಕೊಳ್ಳೋದಿಷ್ಟೇ, ಅದಕ್ಕೊಂದು ಸಚಿವ ಸ್ಥಾನ ಕೊಡಿ. ನಾವೆಲ್ಲರೂ ಋಣಿಯಾಗಿರ್ತೀವಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.